ಎಸ್ ನಮಸ್ಕಾರ ಎಲ್ರಿಗೂ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ಹ್ಯಾಪಿ ಹೆಲ್ತ್ ಇಂಡಿಯಾ ಅಂತ ಒಂದು ಕಂಪನಿ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತಾ ಬರ್ತಾ ಇದ್ವಿ. ಸೊ ಏನು ಹ್ಯಾಪಿ ಹೆಲ್ತ್ ಇಂಡಿಯಾ ಅಂದರೆ ಏನು ಅನ್ನೋದು ಗೊತ್ತಾಗಬೇಕಿಲ್ಲ. ಸೊ ಇವತ್ತು ನಮಗೆ ಯಾವುದೇ ಒಂದು ವಸ್ತು ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಮಧ್ಯವರ್ತಿಗಳ ಮುಖಾಂತರ ನಮಗೆ ಸಿಗುವಂಥದ್ದು. ಇವತ್ತು ಕಂಪನಿ ಯಾವುದೋ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಇರುತ್ತೆ, ಮತ್ತು ರಿಟೇಲರ್ ಸ್ಟಾಕಿಸ್ಟು, ಹೋಲ್ಸೇಲರು, ಆಮೇಲೆ ಡಿಸ್ಟ್ರಿಬ್ಯೂಟ್ರು, ಇದೆಲ್ಲದ್ರ ಮುಖಾಂತರ ನಮಗೆ ಕಸ್ಟಮರ್ಗೆ ರೀಚ್ ಆಗುವಂಥದ್ದು. ಸೊ ಇದರಲ್ಲಿ ಏನಂತಂದರೆ ನಮಗೆ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ಗಳು ನಮಗೆ ಸಿಗೋಲ್ಲ. ಕಲಬೆರಕೆ ಅಂದರೆ ಕೆಮಿಕಲ್ ಸಹಿತ ನಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಇದನ್ನು ಬಳಸೋದ್ರಿಂದ ನಮಗೆ ದೇಹಕ್ಕೆ ಆರೋಗ್ಯಕ್ಕೆ ನಮಗೆ ಹಾನಿಕಾರಕ ಇರುತ್ತೆ. ಸೊ ನಮ್ಮ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ನೋಡಬೇಕಾಗಿದೆ. ಸೊ ಅದ್ರ ಜೊತೆಗೆ ನಾವು ಬರೀ ಕಡಿಮೆ ರೇಟು ಅನ್ನೋದನ್ನು ನೋಡೋದು ಬಿಟ್ಟು ಕ್ವಾಲಿಟಿ ಇರೋಂಥದ್ದನ್ನು ನಾವು ಗಮನ ಹರಿಸ್ಬೇಕು. ಸೊ ಇಲ್ಲಿ ಏನಂತಂದರೆ ನಮಗೆ ಹ್ಯಾಪಿ ಹೆಲ್ತ್ ಇಂಡಿಯಾ ಹೆಂಗೆ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಇವತ್ತು ಏನೇ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಅದನ್ನು ನೇರವಾಗಿ ಗ್ರಾಹಕರಿಗೆ ಸಿಗೋ ಥರ ಮಾಡ್ತಾಯಿದೆ. ಸೊ ಇಲ್ಲಿ ಮಧ್ಯವರ್ತಿಗಳು ಏನು ಬಳಸ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೋ, ಸೊ ಇವತ್ತು ನೋಡ್ಬೋದು ಅಮಿತಾಬ್ ಬಚ್ಚನ್ ಬರ್ತಾ ಇದ್ದಾರೆ ಒಂದು ಹೇರ್ ಆಯಿಲ್ಗೆ. ಸೊ ವಿರಾಟ್ ಕೊಹ್ಲಿ ಅಂತವ್ರು ಬರ್ತಾ ಇದ್ದಾರೆ ಒಂದು ಬೂಸ್ಟ್ ಅಂತೇಳಿ ಕುಡಿಲಿಕ್ಕೆ. ಸೊ ಈ ಥರದ್ದೆಲ್ಲ ಹೆಂಗೆ ಅಂತಂದರೆ ಮಧ್ಯವರ್ತಿಗಳೆಲ್ಲ ಬಂದು ಬೆಳೀತಾ ಇದ್ದಾರೆ. ಸೊ ನಮಗೆ ಒಂದು ಪ್ರಾಡಕ್ಟ್ ಬಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಗೊತ್ತಾಗುತ್ತೆ. ಸೊ ಇದೆಲ್ಲ ನಾವೆಲ್ಲ ಬೈ ಮಾಡುವಂಥ ದುಡ್ಡುಗಳ ಮುಖಾಂತರ ಇವತ್ತು ಆ್ಯಡ್ ಕಂಪನಿಯಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಸೆಲೆಬ್ರಿಟಿಗಳು ಡೆವಲಪ್ಮೆಂಟ್ ಆಗ್ತಿದ್ದಾರೆ. ಜೊತೆಗೆ ಮಧ್ಯವರ್ತಿಗಳು ಅಂತ ಏನು ಬರ್ತಾ ಇದ್ದಾರೆ ಅವರೆಲ್ಲ ಕೂಡ ಡೆವಲಪ್ಮೆಂಟ್ ಆಗ್ತಾರೆ. ಸೊ ಅದನ್ನು ತಡೆದು ನಾರ್ಮಲ್ ಪೀಪಲ್ ಕೂಡ ಶ್ರೀಮಂತಿಕೆ ಜೀವನ ಅನುಭವಿಸ್ಬೇಕು, ಲೈಫ್ ಸ್ಟೈಲ್ನ ಅನುಭವಿಸ್ಬೇಕು ಅಂತೇಳಿ ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ಹೇಗೆ ಅಂತಂದರೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದೆ ಅಂತಂದರೆ ಆ ಪ್ರಾಡಕ್ಟ್ನ ನಮಗೆ ಡೈರೆಕ್ಟಾಗಿ ರೀಚ್ ಮಾಡ್ತಿದೆ, ಅಂದರೆ ಕಸ್ಟಮರ್ಗೆ ಡೈರೆಕ್ಟಾಗಿ ರೀಚ್ ಮಾಡ್ತಾ ಇದೆ. ಸೊ ಇಲ್ಲಿ ಮಧ್ಯವರ್ತಿಗಳಿಗೆ ಹೋಗೋ ಬೆನಿಫಿಟನ್ನು ನಮಗೆ ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಕಂಪ್ನಿ ಫ್ರೀ ಟ್ರಿಪ್ ಕೊಡ್ತಾ ಇದೆ. ನಮಗೆ ಇನ್ಕಮ್ ನಾವು ನಮಗೆ ಬೇಕಾದಂಗೆ ನಾವು ಇನ್ಕಮ್ನ ಅರ್ನ್ ಮಾಡುವಂಥ ಅವಕಾಶ ಇದೆ. ಅದ್ರ ಜೊತೆಗೆ ನಮ್ಮ ಆರೋಗ್ಯನ ಉಳಿಸ್ಕೊಳೋಕ್ಕೋಸ್ಕರ ಇವತ್ತು ಗ್ಯಾರಂಟೆಡ್ ಪ್ರಾಡಕ್ಟ್. ಇವತ್ತು ನೋಡಿ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಪ್ರಾಡಕ್ಟ್ಗಳು ಹೋಗಬೇಕು ಅಂತಂದರೆ ಫಸ್ಟ್ ಗ್ರೇಡ್ ಪ್ರಾಡಕ್ಟೇ ಇಲ್ಲಿಂದ ಹೋಗುವಂಥದ್ದು. ಸೊ ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇರೋ ಅದೆಲ್ಲದೂ ಕೂಡ ನಮಗೆ ನಾವು ಬೆಳೆಯೋಂಥ ಬೆಳೆ ಆಗ್ಬೋದು ಅಥವಾ ಏನೇ ಒಂದು ವಸ್ತು ಆದರೂ ಕೂಡ ಇವತ್ತು ಫಾರಿನ್ ಕಂಟ್ರಿಗೆ ಹೋಗ್ತಾ ಇದೆ ಅಂದರೆ ಅದೆಲ್ಲದೂ ಕೂಡ ಫಸ್ಟ್ ಗ್ರೇಡ್ ಪ್ರಾಡಕ್ಟ್ಗಳು ಹೋಗ್ತಾ ಇದೆ. ಇವತ್ತು ನಮಗೆ ಥರ್ಡ್ ಗ್ರೇಡ್ ಪ್ರಾಡಕ್ಟ್ಗಳು ನಮಗೆ ಸಿಗ್ತಾ ಇದೆ. ಸೊ ಆ ಥರದ್ದು ಒಂದು ಫಸ್ಟ್ ಗ್ರೇಡ್ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ಕೆಮಿಕಲ್ ರಹಿತ ಪ್ರಾಡಕ್ಟ್ಗಳು ಸಿಗ್ತಾ ಇದೆ. ಸೊ ಇದರಿಂದ ನಮಗೆ ಆರೋಗ್ಯ ಕಾಪಾಡೋದ್ರ ಮುಖಾಂತರ ಸೊ ನಮ್ಮ ಆರ್ಥಿಕ ಪರಿಸ್ಥಿತಿನ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಜೊತೆಗೆ ಆರೋಗ್ಯನೂ ಕೂಡ ಉಳಿಸ್ಕೋಬೋದು. ಇವತ್ತು ಕಂಪನಿ ಫ್ರೀ ಟ್ರಿಪ್ಗಳಂತ ಕೊಡ್ತಾ ಇದೆ. ಇವತ್ತು ಗೋವಾ ಟ್ರಿಪ್ ಆಗ್ಬೋದು, ಕಾಶ್ಮೀರ ಟ್ರಿಪ್ ಆಗ್ಬೋದು, ಥೈಲ್ಯಾಂಡ್, ಮಲೇಷ್ಯಾ, ಈ ಥರ ಹಲವಾರು ಟ್ರಿಪ್ಗಳನ್ನು ಕೊಡ್ತಾ ಇದೆ. ಸೊ ಎಂಜಾಯ್ಮೆಂಟ್ ಜೊತೆಗೆ ಇವತ್ತು ಆರೋಗ್ಯ ಕೊಡೋದ್ರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸರಿ ಮಾಡಿಕೊಡ್ತಾ ಇದೆ. ಸೊ ಕಾರಣ ಏನು ಅಂತಂದರೆ ಇವತ್ತು ನೇರ ಮಾರುಕಟ್ಟೆ ಮುಖಾಂತರ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಕಂಪನಿ 60 to 70% ಪ್ರಾಡಕ್ಟನ್ನು ಓನ್ ಮ್ಯಾನುಫ್ಯಾಕ್ಚರಿಂಗ್, ಅದು ಸ್ವಂತ ಒಂದು ತಯಾರಿಕೆಯಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಇದೆಲ್ಲದ್ರ ಮುಖಾಂತರ ಜೊತೆಗೆ ಇದಕ್ಕೆ ಅಂತ 4 ಡಾಕ್ಟರ್ಸ್ಗಳೆಲ್ಲ ಇರ್ತಾರೆ. ಸೊ ರಿಸರ್ಚರ್ ಎಲ್ಲ ಇರ್ತಾರೆ. ಅವರುಗಳ ಮುಖಾಂತರ ನಮಗೆ ಪ್ರಾಡಕ್ಟ್ ರೆಡಿಯಾಗಿ ಸಿಗುವಂಥದ್ದು. ಸೊ ಇದನ್ನು ಬಳಸಿ ಇವತ್ತು ನಮ್ಮ ಆರೋಗ್ಯನ ಕಾಪಾಡೋದ್ರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಕೊತ ಜೊತೆಗೆ ಎಂಜಾಯ್ಮೆಂಟ್ ಅನ್ನೋದನ್ನು ಕೂಡ ಸಿಗ್ತಾ ಇದೆ. ಸೊ ಇದನ್ನೆಲ್ಲದನ್ನು ಬಳಸ್ಕೊತ ಇವತ್ತು ನಾವು ಬೆಳಿಬೋದು ಅಂತ ಹೇಳ್ತಾ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಇದರಲ್ಲಿ ಯಾವ ರೀತಿಯೆಲ್ಲ ನಮಗೆ ಇನ್ಕಮ್ ಬರುತ್ತೆ, ಸೊ ಯಾವ ರೀತಿ ನಮಗೆ ಟ್ರಿಪ್ಗಳೆಲ್ಲ ಸಿಗುತ್ತೆ, ಇದನ್ನೆಲ್ಲ ನೀವು ತಿಳಿಬೇಕು ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗುತ್ತೆ ಅನ್ನೋದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಹ್ಯಾಪಿ ಹೆಲ್ತ್ ಇಂಡಿಯಾ ಕಂಪ್ನಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಇದನ್ನು ಬಳಸ್ಕೊಂಡು ನಾವು ಬೆಳೀತಾ ಇದ್ದೀವಿ. ಸೊ ನೀವು ಕೂಡ ಇದನ್ನು ಬಳಸ್ಕೊಂಡು ನೀವು ಬೆಳೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಂದು ಪ್ರಾಡಕ್ಟ್ ಬಗ್ಗೆ, ಸೊ ಯಾವ ರೀತಿ ಪ್ರಾಡಕ್ಟ್ಗಳು ನಮಗೆ ಕೆಲಸ ಮಾಡುತ್ತೆ. ಇವತ್ತು ಹಿಂದೆ ನಮ್ಮ ತುಂಬ ಪ್ರೀವಿಯಸ್ ಏನ್ಷಿಯಂಟ್ ಕಾಲಕ್ಕೆ ಹೋದರೆ ಇವತ್ತು ಆಯುರ್ವೇದದಲ್ಲಿ ಭಾರತ ಒಂದು ಹೆಸರುವಾಸಿ. ಸೊ ಆಯುರ್ವೇದ ಅನ್ನೋದು ಹುಟ್ಟಿದ್ದೆ ಭಾರತದಲ್ಲಿ. ಸೊ ಇವತ್ತು ಆಯುರ್ವೇದನ ಪಾಶ್ಚಾತ್ಯ ದೇಶಗಳಲ್ಲಿ ಬಳಸ್ತಾ ಇದ್ದಾರೆ. ಇವತ್ತು ನಾವು ಪಾಶ್ಚಾತ್ಯ ಔಷಧಿಗಳನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಯಾಕಂದರೆ ನಾವು ಒಂದು ಆರೋಗ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ತೊಗೊಳೋದಾದರೆ ದೇಹಕ್ಕೆ ಇನ್ನೊಂದು ಭಾಗದಲ್ಲಿ ಎಫೆಕ್ಟ್ ಅಂತ ಆಗ್ತಿರುತ್ತೆ. ಸೊ ಇವತ್ತು ನಮಗೆ ಹ್ಯಾಪಿ ಹೆಲ್ತ್ ಇಂಡಿಯಾ ನೈಸರ್ಗಿಕ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಸೊ ಆಯುರ್ವೇದಿಕ ರೂಪದಲ್ಲಿ ನಮಗೆ ಪ್ರಾಡಕ್ಟ್ಗಳನ್ನು ವೆಲ್ನೆಸ್ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಕೊಡ್ತಾ ಇದೆ. ಸೊ ಇದರಿಂದ ನಮ್ಮ ಆರೋಗ್ಯ ಕೂಡ ಕಾಪಾಡ್ತಾ ಇದ್ದೀವಿ. ಸೊ ಈಗ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಮ್ಮ ಒಂದೊಂದು ಪ್ರಾಡಕ್ಟು ಯಾವ ರೀತಿಯೆಲ್ಲ ಕೆಲಸ ಮಾಡ್ತಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.